ನಿತ್ಯ ನನ್ನ ಮನದಲ್ಲಿ ತುಂಬಿಕೊಂಡಿರುವುದು ಹತ್ತಾರು ಮನೆಗಳನ್ನು ಮುರಿಬೇಕು ತಂತ್ರದ ಹೆತ್ತವರಿಗೆ ನಿತ್ಯ ಬೇಕಾಗಿರುವುದು ನ್ಯಾಯ, ನೀತಿ, ಧರ್ಮ. ಆದ್ರೆ ಅವರ ರಕ್ತ ಹಂಚಿಕೊಂಡು ಬಂದಿರುವ ಈ ಮಹಾಂತೇಶನಿಗೆ ಬೇಕಾಗಿರುವುದು ನಿತ್ಯ ಹೆಂಡ ಖಂಡ ಕಂಡ ಕಂಡ ಯೌವನದ ಹೆಣ್ಣುಗಳ ರುಚಿ. ಹೆತ್ತವರಿಗೂ ಹೆತ್ತ ಮಗನಿಗೂ ಅದೆಷ್ಟೋ ಅಂತರ. ಬಾಹಿರಂಗದಲ್ಲಿ ಬದುಕುವುದು ಹೆತ್ತವರ ಕೀರ್ತಿಯಾದ್ರೆ ಈ ಮಹಾಂತೇಶನ ಮನದಲ್ಲಿ ವಿಷದ ಕೊಂಡ. ನನ್ನ ಮನದಿಚ್ಛೆಯಂತೆ ನಡೆದರೆ ಮಹಾಂತೇಶ್ ನನ್ನಿಚ್ಛೆಯನ್ನು ಯಾರಾದರೂ ತುಚ್ಛೀಕರಿಸಿದ್ದೆ ಅವರ ಬಾಳು ರುಚಿ ನೂರಾಗುವುದನ್ನು ಯಾವ ಸಂದೇಹವ ಇಲ್ಲ. ಮಹಾಂತೇಶ, ಮಹಾಂತೇಶ, ಏನಮ್ಮ? ಮಹಾಂತೇಶ, ಮುಂಜಾನೆಯಿಂದ ಕಾಣ್ತಾನೆ ಇರ್ಲಿಲ್ಲ, ಎಲ್ಲಿಗೆ ಹೋಗಿದ್ಯಪ್ಪ? ಅಮ್ಮ, ಮನೆಯಲ್ಲಿ ಕೂತು ಕೂತು ತುಂಬಾ ಬೇಜಾರಾಗ್ತಿತ್ತ, ಅದಕ್ಕೆ ಸ್ನೇಹಿತರನ್ನು ಕಾಣೋದಕ್ಕೆ ನಾನು ಹೊರಗಡೆ ಹೋಗಿದ್ದೆ ಅಮ್ಮ. ಅಲ್ಲೋ, ಬೆಂಗಳೂರಿಂದ ಊರಿಗೆ ಬಂದ್ರೆ ಕೇವಲ 4ರಿಂದ 5 ದಿನಗಳಿರ್ತೀಯ. ಅದ್ರಲ್ಲಿ 5 ತಾಸು ಕೂಡ ಮನೆಯಲ್ಲಿ ಇರೋದಿಲ್ಲ. ನಿಮ್ಮಪ್ಪ ನೋಡಿದ್ರೆ ಮಹಾಂತೇಶ ಮಹಾಂತೇಶ ಅಂತ ಕರೀತಿರ್ತಾರೆ. ನೋಡು, ಇವತ್ತೊಂದು ದಿನನಾದ್ರೂ ಈ ಮನೇಲಿರು. ತಗೋ, ಹಾಲು ಕುಡಿಯಪ್ಪ. ಏನಮ್ಮ ನೀನು ಚಿಕ್ಕ ಮಗುವಿಗೆ ಹಾಲು ಕುಡಿಸಿದಂತೆ ನನ್ನನ್ನು ಹಾಲು ಕುಡಿಸಲು ಬಂದಿರಲ್ಲಮ್ಮ. ಅಮ್ಮ, ಈಗ ಈ ನಿನ್ನ ಮಗು ಮಹಾಂತೇಶ ಚಿಕ್ಕ ಮಗುವಲ್ಲಮ್ಮ, ಬೆಳೆದು ನಿಂತ ದೊಡ್ಡ ಪ್ರಾಪ್ತ ವಯಸ್ಸಿನ ಮಗನಮ್ಮ ನಾನು. ಮಗು ಮಹಾಂತೇಶ, ನೀನೆಷ್ಟೇ ಬೆಳೆದು ದೊಡ್ಡವನಾದ್ರೂ, ದೊಡ್ಡ ಸ್ಥಾನದಲ್ಲಿದ್ರು, ಈ ಹೆತ್ತ ತಾಯಿಗೆ ಚಿಕ್ಕ ಮಗುವಪ್ಪ, ಚಿಕ್ಕ ಮಗು. ನೋಡು, ಚಿಕ್ಕ ವಯಸ್ಸಿನಲ್ಲಿ ನೀನು ಚೊಕ್ಕದಾಗಿ ಬೆಳಿಲಿ ಅಂತ ಪ್ರತಿನಿತ್ಯ ನನ್ನ ಕೈಯಾರೆ ನಿನಗೆ ಹಾಲು ಕುಡಿಸ್ತಾ ಇದ್ದೆ. ಮನೆಯಲ್ಲಿದ್ದಾಗ ಒಂದು ಸರಿಯಾದ್ರೂ ನೀನು ಹಾಲು ಕುಡಿಬೇಕು ಅನ್ನೋದು ಈ ತಾಯಿಯ ಬಯಕೆನಪ್ಪ, ತಾಯಿಯ ಬಯಕೆ. ನೋಡು, ಈ ತಾಯಿಗಿಂದ ಕೊಟ್ಟ ಹಾಲು ಯಾವತ್ತೂ ಕೆಡುಕಲ್ಲ. ತಗೋ ಮಹಾಂತೇಶ, ಕುಡಿ. ಅಮ್ಮ, ಹೆತ್ತ ಕರುಳಿನ ಪ್ರೀತಿ ಅರ್ಥ ಮಾಡಿಕೊಳ್ಳದೆ ಏನೇನೋ ಮಾತಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸಮ್ಮ. ತಾರಮ್ಮ ಹಾಲು. 100 ಸಾರಿ ಹೇಳಿದರೂನು ಆಸೆ ತೀರಲ್ಲ, ನನ್ನ ಪೂರ್ತಿ ಹಾಡಿದರೂನ ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. 100 ಸಾರಿ ಹಾಡಿದರೂನು ಪದವೇ ಮುಗಿಯಲ್ಲ, ನನ್ನ ಪೂರ್ತಿ ಹೇಳಿದರೂನ ಆಸೆ ತೀರಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. ಅಮ್ಮ, ನಾನು ನಿನ್ನೆ ರಾತ್ರಿ ಬಂದಾಗ ತುಂಬಾ ತಡವಾಗಿತ್ತು. ಅಪ್ಪಾಜಿ ಏನಾದ್ರೂ ತಪ್ಪಾಗಿ ತಿಳ್ಕೊಂಡ್ರೇನಮ್ಮ? ತಪ್ಪಾಗಿ ತಿಳ್ಕೊಳ್ಳೋದಿಕ್ಕೆ ಆ ಸಮಯದಲ್ಲಿ ನಿಮ್ಮ ಅಪ್ಪಾಜಿ ಮನೇಲಿರ್ಲಿಲ್ಲಪ್ಪ. ನೀನು ಕುಡಿದು ಮನೆಗೆ ಅಲುಗಾಡ್ಕೊಂಡು ಬಂದೆ. ಅಂತ ಸಂದರ್ಭದಲ್ಲಿ ನಾನು ನಿನ್ನನ್ನ ಕರ್ಕೊಂಡೋಗಿ ಮನೆ ಒಳಗಡೆ ಮಲಗಿಸ್ದೆ. ನೀನು ಮಾತನಾಡುವ ಸ್ಥಿತಿಯಲ್ಲೂ ಇರ್ಲಿಲ್ಲ. ಈ ಮನೆತನದ ಘನತೆಯ ಬಗ್ಗೆಯೂ ಅರಿವಿರ್ಲಿಲ್ಲ. ನೋಡು ಮಹಾಂತೇಶ,
ಇಂಥ ಕೆಟ್ಟ ಕೆಲಸ ನಿನ್ನ ತಂದೆಯ ಕಣ್ಣಿಗೆ ಬಿದ್ದಿಲ್ಲ ಕಣೋ, ಅದು ನಿನ್ನ ಪುಣ್ಯ. ಅಮ್ಮ, ಹೌದು ಮಾಂತೇಶ, ಹೌದು. ನೋಡು, ಹೆತ್ತ ಕಳ್ಳಾಗಿ ನಾನು ನಿನಗೆ ಬುದ್ಧಿವಾದ ಹೇಳ್ತಾ ಇದ್ದೀನಿ. ಮಾನವಂತರ ಮನೆತನದಲ್ಲಿ 10 ಜನರಿಗೆ ಮೆಚ್ಚುವಂತೆ ನಡ್ಕೋಬೇಕು ವಿನಃ ಇಂಥ ಹೀನ ಕೆಲಸಕ್ಕೆ ಕೈ ಹಾಕ್ಬಾರ್ದು, ಕೈ ಹಾಕ್ಬಾರ್ದು. ಕುಡಿಯೋದು, ಸೇದೋದು, ಜೂಜಾಡೋದು ಇದೆಲ್ಲ ಮಾಡಿದ್ರೆ ನಿನ್ನ ಜೀವನ ದುರಂತ ತಪ್ಪಿದಲ್ಲ ಕಂದ, ತಪ್ಪಿದಲ್ಲ. ಅಮ್ಮ, ಅಂತ ದೊಡ್ಡ ತಪ್ಪು ನಾನೇನು ಮಾಡಿದ್ದೇನಮ್ಮ? ಈ ಕಲಿಯುಗದಲ್ಲಿ ಕುಡಿಯುವುದೇ ದೊಡ್ಡ ಅಪರಾಧವೇ. ಕೊಲೆ, ಕಳ್ಳತನ, ಅನ್ಯಾಯ, ಅತ್ಯಾಚಾರ ಮಾಡಿದರೆ ಅದು ತಪ್ಪಾಗುತ್ತದೆ. ದುಡ್ಡಿದ್ದು ದೊಡ್ಡವರಾದು ನಾವು ಕುಡಿಯೋದ್ರಲ್ಲಿ ಯಾವ ತಪ್ಪೇನಿಲ್ಲಮ್ಮ. ಮಾಂತೇಶ, ಹಾಗಂತ ನೀನ್ ತಿಳ್ಕೊಂಡಿದ್ಯಾ ಕಂದ, ನೀನ್ ತಿಳ್ಕೊಂಡಿದ್ಯಾ? ಇದು ಸಂಸ್ಕೃತಿ ಸಂಪ್ರದಾಯಸ್ಥರ ಮನೆತನ. ಇಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ತಪ್ಪಿದ್ದಲ್ಲ, ತಪ್ಪಿದ್ದಲ್ಲ. ಅಂತವ್ರಿಗೆ ಈ ಮನೆತನ ಶಿಕ್ಷೆ ನೀಡೇ ನೀಡುತ್ತೆ. ನೀನು ಈ ಮನೆಯವನಾಗಿ, ನೀನು ನನ್ನ ಮಗನಾಗಿ ಯಾವುದೇ ರೀತಿ ತಪ್ಪು ಮಾಡಬಾರ್ದು, ತಪ್ಪು ಮಾಡಬಾರ್ದು. ಈ ರೀತಿ ತಪ್ಪು ಮಾಡಿದ್ರೆ ನಿನ್ನ ಜೀವನಕ್ಕೆ ಕುತ್ತು ತಪ್ಪಿದಲ್ಲಪ್ಪ, ಎಚ್ಚರ. ಅಮ್ಮ, ಹೆತ್ತವರ ಆಜ್ಞೆ ತಿಳಿಯುತ್ತಮ್ಮ. ಇನ್ನು ಮುಂದೆ ಯಾವ ತಪ್ಪಾಗದಂತೆ ನಾನು ನಡೆದುಕೊಳ್ಳುತ್ತೇನೆ. ಅಮ್ಮ, ನಿನ್ನೆ ರಾತ್ರಿ ನಾನು ಕುಡಿದು ಬಂದುದಕ್ಕೆ ಶಿಕ್ಷೆ ನೀಡುವುದು. ಅಂತೇಶ, ಏನಪ್ಪ ಮಾಡ್ತಾ ಇದ್ಯಾ, ಏನ್ ಮಾಡ್ತಾ ಇದ್ಯಾ? ನಿನಗೊಡೆಯುವಷ್ಟು ಸಣ್ಣ ಬುದ್ಧಿ ಅವಳಲ್ಲಪ್ಪ. ನನಗೇನು 10 ಜನ ಮಕ್ಕಳಿಲ್ಲ ಮಾಂತೇಶ, ನನಗೇನು 10 ಜನ ಮಕ್ಕಳಿಲ್ಲ. ಹೆಣ್ಣಂದ್ರು ನೀನೇ, ಗಂಡಂದ್ರು ನೀನೇ. ಇನ್ ಮುಂದೆ ನನಗ್ ಮಕ್ಕಳಾಗೋದಿಲ್ಲ ಅಂತ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೋ. ಈ ಗಂಡ ಹೆಂಡತಿಯ ಪಾಲಿನ ಕಣ್ಣಾಗ್ಬೇಕಪ್ಪ, ನೀನು ಕಣ್ಣಾಗಬೇಕು. ನೀನ್ ಯಾವಾಗ್ಲೂ ನ್ಯಾಯ, ನೀತಿ, ಧರ್ಮದಿಂದ ನಡಿಬೇಕು ಅಂತ ನಾನು ಈ ರೀತಿ ಮಾತನಾಡುತ್ತೋ. ನಿನಗೊಡು ಎಷ್ಟು ಸಣ್ಣವಳು ನಾನಲ್ಲ. ನಿಮ್ಮಪ್ಪ ನಾನು ಹೆತ್ತ ತಾಯಿಯಾಗಿ ನಿನ್ನ ಮಾಡಿದ ತಪ್ಪುಗಳನ್ನೆಲ್ಲ ಸಹಿಸ್ಕೊಳ್ತೀನಿ. ಆದ್ರೆ ನಿಮ್ಮಪ್ಪ ಸಹಿಸೋದಿಲ್ವೋ, ಸಹಿಸೋದಿಲ್ಲ. ದುಷ್ಟರ ಕಂಡ್ರೆ ಕೆಂಡ ಕಾಡ್ತಾರೆ, ಕಳ್ಳತನ ಮಾಡಿದ್ರೆ ಕೈ ಮುರಿತಾರೆ, ಕೊಲೆ ಮಾಡಿದ್ರೆ ತಲೆಯನ್ನೇ ಕಡಿತಾರೆ, ತಲೆಯನ್ನೇ ಕಡಿತಾರೆ. ನೋಡು, ಅಂತ ನಿಷ್ಠೂರವಂತನಪ್ಪ ನಿನ್ನ ತಂದೆ. ನೀನು ಅವರ ತರನೇ ನಿಷ್ಠೂರನಾಗಿರ್ಬೇಕು, ನಿಷ್ಠೆಯಿಂದ ಇರಬೇಕು. ಅಮ್ಮ, ಇವತ್ತು ನಿನ್ನ ಪಾದ ಮುಟ್ಟಿ ಹೇಳ್ತೀರಮ್ಮ, ನಿನ್ನ ಪಾದ ಮುಟ್ಟಿ ಹೇಳ್ತೇನೆ. ಇದೇ ಕೊನೆ. ಇನ್ನು ಮುಂದೆ ಯಾವ ತಪ್ಪು ಆಗದಂತೆ ನಾನು ನಡೆದುಕೊಳ್ಳುತ್ತೇನೆ. ಅಮ್ಮ, ಇವತ್ತು ನಾನು ಬೆಂಗಳೂರಿಗೆ ಹೋಗ್ಬೇಕಮ್ಮ. ಅಪ್ಪಾಜಿ ಕಡೆಯಿಂದ ಒಂದು 10,000 ರೂಪಾಯಿ ಹಣ ಕೊಡಿಸಮ್ಮ. ಮಾಂತೇಶ, ನೀನು ವಿದ್ಯಾವಂತನಾಗ್ತೀನಿ, ಬುದ್ಧಿವಂತನಾಗ್ತೀನಿ ಅಂದ್ರೆ 10,000 ಯಾಕೋ, 50,000 ಬೇಕಾದ್ರೂ ನಿನ್ಗೆ ಈಸ್ಕೊಡ್ತೀನಿ, 50,000 ಬೇಕಾದ್ರೂ ಈಸ್ಕೊಡ್ತೀನಿ. ಇದೇನು ಮಹಾದೇವಿ, ತಾಯಿ ಮಗ ಇಬ್ಬರು ನಿಂತು ಏನೋ ವಿಚಾರ ಮಾಡುತ್ತಿರುವ ಹಾಗಿದೆಯಲ್ಲ? ಏನೂ ಇಲ್ರಿ, ಮಹಾಂತೇಶು ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ, ಅದಕ್ಕೆ ಒಂದು 10,000 ಬೇಕಂತೆ, ಕೊಡ್ತೀರಾ? ಏನು, ನಿನ್ನ ಮಗನಿಗೆ 10,000 ರೂಪಾಯಿ ಕೊಡೋದಕ್ಕೆ ನನ್ನನ್ನು ಕೇಳಬೇಕೆ? ಮಹಾದೇವಿ, 10,000 ರೂಪಾಯಿ ಏಕೆ, 50,000 ರೂಪಾಯಿ ಕೊಟ್ಟು ಕಳಿಸು. ಇದರಲ್ಲಿ ನನ್ನ ಅಭ್ಯಂತರವೇನೂ ಇಲ್ಲ. ಆದರೆ ಒಂದೇ ಒಂದು ಮಾತು ಮಾಂತೇಶನ ಹತ್ತಿರ ಕೇಳುವುದಿದೆ. ಕೇಳಿ ಅಪ್ಪಾಜಿ, ನಿಮ್ಮ ಮಾತು ಚಾಚು ತಪ್ಪದೆ ನಾನು ಪಾಲಿಸುತ್ತೇನೆ. ನೋಡು ಮಾಂತೇಶ್, ಈ ಮನೆಗೆ ನೀನೊಬ್ಬನೇ ಮಗ. ಈ ಮನೆಯ ಸ್ವಾಧೀನದಲ್ಲಿ ಬರುವ ಆಸ್ತಿ, ಅಂತಸ್ತು, ಐಶ್ವರ್ಯ, ಸಿರಿ ಸಂಪತ್ತಿಗೆ ನೀನೇ ಸರ್ವಾಧಿಕಾರಿ. ಮುಂದೊಂದು ದಿನ
ಈ ಮನೆಗೆ ಯಜಮಾನನಾಗಬೇಕಾದವನು ನೀನು. ನಮ್ಮ ವಯಸ್ಸು ಇಳಿಯುತ್ತಾ ಹೋಗುತ್ತದೆ, ನಿನ್ನ ಬುದ್ಧಿ ಬೆಳೆಯುತ್ತಾ ಹೋಗುತ್ತದೆ. ಆದರೆ ಬೆಳೆಯುವ ನಿನ್ನ ಬುದ್ಧಿಯಲ್ಲಿ ಸಂಸ್ಕೃತಿ, ಸಂಪ್ರದಾಯ, ನಿಷ್ಠೆ ಬಹಳಷ್ಟು ಪರಿಶುದ್ಧವಾಗಿರಬೇಕು. ಪರಿಶುದ್ಧವಾದ ನಿನ್ನ ಬದುಕನ್ನು ಕಂಡು 10 ಜನರು ಮೆಚ್ಚಿಕೊಳ್ಳುತ್ತಿರಬೇಕು. ತುಚ್ಛವಾದ ಇಚ್ಛೆಗಳನ್ನು ಕಿಚ್ಚಿನಲ್ಲಿ ಸುಟ್ಟು ಚೊಕ್ಕ ಚಿನ್ನದಂತೆ ಚಂದನದ ಗೊಂಬೆಯಾಗಿ ಕಾಣಬೇಕು ಕಂಡವರ ಕಣ್ಣಲ್ಲಿ. ಅಪ್ಪಾಜಿ, ಹೆತ್ತ ಕರಳಿಗೆ ಯಾವ ಕಳಂಕ ತರದಂತೆ ಈ ಮನೆಯ ಮುತ್ತಿನ ಹಾರವಾಗಿರುತ್ತೇನೆ ಅಂತ ನಿಮಗೆ ಮಾತು ಕೊಡ್ತಿದ್ದೀನಿ ಅಪ್ಪಾಜಿ. ಮಗನಾದ ನನ್ನ ಮೇಲೆ ಸ್ವಲ್ಪ ನಂಬಿಕೆ ಇದೆ. ನಿನ್ನನ್ನು ನಂಬುತ್ತೇನೆ ಮಹಾಂತೇಶ್. ಹೆತ್ತವರು ಮಗನನ್ನು ನಂಬದೆ ಮತ್ತಾರನ್ನು ನಂಬಬೇಕು ನಾವು. ನೋಡು, ನಮ್ಮ ಮಾತಿನಿಂದ ನಿನ್ನ ಮನಸ್ಸಿಗೆ ಸ್ವಲ್ಪ ನೋವಾಗಿರ್ಬೋದು. ಆದರೆ ನಾನೇಕೆ ಈ ಮಾತು ಹೇಳ್ತಿರ್ಬೇಕು ಗೊತ್ತಾ ಮಹಾಂತೇಶ್? ಹೆತ್ತವರ ಆಶೆಯಂತೆ ಈ ಮನೆ ಎಂಬ ಗೂಡಿನಲ್ಲಿ ಮಗನೆಂಬ ಹಕ್ಕಿಯನ್ನು ಸಾಕಿ ಪ್ರೀತಿ, ಪ್ರೇಮ, ವಾತ್ಸಲ್ಯ ಎಂಬ ಕಾಳು ಕಡಿಗಳನ್ನು ಹಾಕಿ ಬುದ್ಧಿ ಎಂಬ ಬೇಲಿಯನ್ನು ಹಣೆದು ಸಾವಿರಾರು ಜನರಿಗೆ ಪಾಠ ಪ್ರವಚನ ಹೇಳುವ ಶಿವಶರಣರ ಹಕ್ಕಿ ಆಗಲೆಂದು ಈ ನಿನ್ನ ಹೆತ್ತವರು ಆಶೆ ಹೊತ್ತು ಕುಳಿತಿದ್ದೇವೆ. ಆದರೆ ಆ ಹಕ್ಕಿ ತನ್ನ ರೆಕ್ಕೆ ಬರಿತ ಮೇಲೆ 10 ಜನರಿಗೆ ಕುಕ್ಕುವ ಹದ್ದು ಆಗಬಾರದೆಂದು ನಾನು ನಿಮಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ಅಪ್ಪಾಜಿ, ನಿಮ್ಮ ಮಾತಿನ ಅಂತರಂಗ ನಾನು ಅರ್ಥ ಮಾಡಿಕೊಂಡೆ. ನೀವು ತಿಳಿದುಕೊಂಡ ಹಾಗೆ ಹಸಿ ಮಾಂಸ ತಿನ್ನುವ ರಣಹದ್ದು ನಾನಾಗಲಾರೆ. ಈ ಶಿವಶರಣ ಮಠದಲ್ಲಿ ಬೆಳೆದು ಪಾಠ ಪಠಿಸುವ ಅರಗಳಿ ನಾನು ಆಗುತ್ತೇನೆ ಅಪ್ಪಾಜಿ, ಅರಗಳಿ ನಾನು ಆಗುತ್ತೇನೆ. ನೀವೇ ಕಾದು ನೋಡಿ ಅಪ್ಪಾಜಿ. ಈ ಹಕ್ಕಿ ಕುಕ್ಕುವುದು ಅಥವಾ 4 ಜನರಿಗೆ ಪಾಠ ಪಠಿಸುವುದು ಅಂತ. ನೋಡಪ್ಪ, ಹೋಗಿದ ತಕ್ಷಣ ಪತ್ರ ಬರಬೇಕು, ಸರಿಯ ಸಮಯಕ್ಕೆ ಊಟ ಮಾಡಬೇಕು, ಅಷ್ಟೇ ಅಲ್ಲ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು. ಆಯ್ತಮ್ಮ, ಸರಿ. ರುದ್ರ, ನಾನು ಬೆಂಗಳೂರು ಹೊರಟಿದೆ, ಅಷ್ಟರಲ್ಲಿ ಬಂದ್ಬಿಟ್ಟಿಲ್ಲ. ಚೆನ್ನಾಗಿದೆಯಾ ರುದ್ರ ನೀನು? ಚೆನ್ನಾಗಿದ್ದೀನಿ ದಣಿ, ನಿಮ್ಮ ಪುಣ್ಯದಿಂದ. ದಣ್ಯರ ಇನ್ನೊಂದು 4 ದಿವಸ ಇದ್ದು ಹೋಗಬಾರದು? ಇಲ್ಲ ರುದ್ರ, ಈಗ ತುಂಬಾ ಅರ್ಜೆಂಟ್ ಕೆಲಸವಿದೆ, ಮತ್ತೆ ಸಮಯ ಸಿಕ್ಕಾಗ ಬರ್ತೀನಿ. ಆಯ್ತೆ ರುದ್ರ, ಒಳಗಡೆ ಹೋಗು. ಟ್ರೆಜರಿಯಿಂದ 50,000 ರೂಪಾಯಿ ತೆಗೆದು ಮಾಂತೇಶನ ಬ್ಯಾಗ್ನಲ್ಲಿ ಇಟ್ಬಿಡು. ಮಾಂತೇಶ, ಹೇಳಮ್ಮ. ನೀನು ಚೆನ್ನಾಗಿ ವಿದ್ಯೆ ಕಲಿಬೇಕು, 10 ಜನ ಮೆಚ್ಚೋ ಆಗಿರ್ಬೇಕು, ಸರಿಯಾದ ಸಮಯಕ್ಕೆ ಊಟ ಮಾಡಬೇಕು. ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀನ್ ಸರಿಯಾಗಿ ಊಟನೇ ಮಾಡೋದಿಲ್ಲ. ಇಲ್ಲೇ ಊಟ ಮಾಡ್ಲಿಲ್ಲ ಅಂದ್ರೆ ನಾನ್ ನಿನ್ ಕಣ್ ಮುಂದೆ ಇರೋದಿಲ್ಲ. ಬೆಂಗಳೂರಲ್ಲಿ ಊಟ ಮಾಡ್ತೀಯೇನೋ? ಸರಿಯಾದ ಟೈಮಿಗೆ ನೀರ್ ಕುಡಿ, ವಿದ್ಯಾಭ್ಯಾಸ ಚೆನ್ನಾಗಿ ಕಲ್ತ್ಕೋ. ಅಪ್ಪನ ಹೆಸರಿಗೆ ಕೀರ್ತಿ ತರಬೇಕು, ಕೀರ್ತಿ ತರಬೇಕು. ಆಯ್ತಮ್ಮ, ನಾನು ಕೀರ್ತಿ ತಂದೆ ತರ್ತೇನೆ. ದಣ್ಯರ ಬೆಂಗಳೂರಾಗ ನನ್ನ ಮಗಳು ಸಹಿತ ಅಲ್ಲೇ ಇರ್ತಾಳ್ರಿ. ಈ ವರ್ಷ ಆಕಿಂದ BA ಮುಗಿಬೋದ್ರಿ. ನೀವು ಸ್ವಲ್ಪ ಭೇಟಿಯಾಗಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಂತ ತಿಳಿಸ್ತೀರೇನ್ರಿ? ನಿನ್ ಮಗಳು ಬೆಂಗಳೂರಲ್ಲಿ ಓದ್ತಾ ಇದ್ದಾಳೆ ರುದ್ರ. ಬೆಂಗಳೂರು ಅಂದ್ರೆ ಒಂದು ಚಿಕ್ಕ ಗ್ರಾಮ ಅಂತ ತಿಳ್ಕೊಂಡಿದ್ಯಾ? ನಿನ್ನ ಮಗಳು ಯಾವ ಕಾಲೇಜ್ದಲ್ಲಿ ಓದ್ತಾ ಇದ್ದಾಳಂತ ಅಡ್ರೆಸ್ ಏನು ನಿನ್ಗೆ ಗೊತ್ತಿದೆ? ಮನೆಯಲ್ಲಿ ಬಿಟ್ಟು ಬಂದಿನ್ರಿ ದಣಿ, ಇನ್ನೊಮ್ಮ ಬೆಂದಾಗ ಕೊಡ್ತೀನಿ ರೀ. ನಿಮಗೆ ಬಸ್ ಸ್ಟ್ಯಾಂಡ್ ತನಕ ಬಿಟ್ಟು ಬರ್ತೀನಿ ನಡ್ರಿ ದಣಿ. ಸರಿ ರುದ್ರ. ಹುಷಾರು ಮಾಂತೇಶ, ಹೋಗಿ ಸರಿಯಾದ ಸಮಯಕ್ಕೆ ಊಟ ಮಾಡು ಅಂತ ಹೇಳಿದೀನಿ. ಆದ್ರೆ ಬಾಗಲಿ, ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಎಲ್ಲಾನು ಇಟ್ಟಿದ್ದೀನೋ. ಆರೋಗ್ಯದ ಕಡೆ ಗಮನ ಕೊಡಪ್ಪ. ಅಮ್ಮ ಎಂದರೆ ಏನೋ ಹರ್ಷವು, ನನ್ನ ಪಾಲಿನ ನೀನೇ ದೈವವು.
ಮಗನನ್ನು ಕಳಿಸುವ ಬರದಲ್ಲಿ ಈ ನಿನ್ನ ಗಂಡನನ್ನೇ ಮರೆತು ಬಿಟ್ಟಿಯ? ಅಯ್ಯಯ್ಯೋ ನಿಮ್ಮನ್ ಮರ್ತಿಲ್ಲ, ಆದ್ರೂ ಎಲ್ಲೋ ಮಮಕಾರ ಜಾಸ್ತಿ ಆಯ್ತು. ಮಾಂತೇಶ! ಹೊಟ್ಟೆ ತುಂಬಾ ಹಸಿತಾ ಇದೆ, ಊಟ ಬಡಿಸಿ ನೋಡಿ. ಸರಿ ಆಯ್ತು, ನಡೀರಿ ಊಟ ಬಡಿಸ್ತೀನಿ.